ಯೂರಿಯಾವನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿರೋದನ್ನ ಡಿಆರ್ಐ ಅಧಿಕಾರಿಗಳು ಗುರುತಿಸಿ ಜಪ್ತಿ ಮಾಡಿದ್ದಾರೆ. ಆ ಮೂಲಕ ಸರ್ಕಾರದಿಂದ ಸಿಗುವಂತ ಯೂರಿಯಾ ಕಾಳಸಂತೆಯಲ್ಲಿ ದಂಧೆಕೋರರ ಪಾಲಾಗ್ತಾ ಇತ್ತು. ಇದನ್ನ ರಿಪಬ್ಲಿಕ್ ಕನ್ನಡ ಭೇದಿಸಿದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಇತ್ತೀಚೆಗೆ ರಾಜ್ಯ ಸರ್ಕಾರದ ಆಡಳಿತದಲ್ಲಿ ಏನಾಗ್ತಿದೆ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗಿರುವಂತದ್ದು. ಕಾರಣ ಕಾನೂನು ಸುವ್ಯವಸ್ಥೆಯಲ್ಲೂ ಕೂಡ ಸರಿಯಾಗಿಲ್ಲ. ಅದಲ್ಲದೆ ಇತ್ತ ಅಕ್ರಮ ಅವ್ಯವಹಾರಗಳು ಕೂಡ ಜಾಸ್ತಿ ಆಗ್ತದೆ. ಸದ್ಯ ನಾವೀಗ ಬೆಂಗಳೂರಿನ ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯಲ್ಲಿ ತಾವು ದೃಶ್ಯಗಳಲ್ಲಿ ನೋಡಬಹುದು. ಇವತ್ತು ಮಧ್ಯಾಹ್ನ ಇಲ್ಲಿ ಒಂದು ಗೋಡಾವನ್ನಲ್ಲಿ ಅಕ್ರಮವಾಗಿ ಯೂರಿಯಾವನ್ನ ಕಾಳಸಂತೆಯಲ್ಲಿ ಯೂರಿಯಾ ಗೊಬ್ಬರವನ್ನ ಮಾರಾಟ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರುತ್ತೆ. ಅದಾದ ಬಳಿಕ ಡಿಆರ್ಐ ಅಧಿಕಾರಿಗಳು ಇಲ್ಲಿ ಬಂದು ಇದನ್ನ ಸೀಸ್ ಮಾಡಿರುವಂತಹ ಕೆಲಸವನ್ನ ಮಾಡಿರುವಂತದ್ದು. ಡಿಆರ್ಐ ಇಂದ ಗೋಡಾವನ್ ಮೇಲೆ ದಾಳಿ ಮಾಡಿ ಸುಮಾರು 2,000 ಕೆಜಿ ಯೂರಿಯಾವನ್ನ ಸೀಸ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಕೃಷಿ ಸಚಿವರು ಇದನ್ನ ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಇದು. ರೈತರಿಗೆ ಹಂಚಬೇಕಾಗಿರುವಂತಹ ಈ ಗೊಬ್ಬರವನ್ನ ಯೂರಿಯಾವನ್ನ ಅಕ್ರಮ ಸಾಗಾಟ ಮಾಡ್ತಿದ್ರು ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. 200 ರೂಪಾಯಿಗೆ ರೈತರಿಗೆ ಸಿಗಬೇಕಾಗಿದ್ದಂತಹ ಒಂದು ಯೂರಿಯಾವನ್ನ ಕಮರ್ಷಿಯಲ್ ಆಗಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರುತ್ತೆ. ಜೊತೆಗೆ ರೈತರ ಯೂರಿಯಾವನ್ನ ಕೃಷಿ ಇಲಾಖೆ ಮೂಲಕ ಕದ್ದು ತರುವಂತದ್ದು, ಜೊತೆಗೆ ಡೀಲ್ ಮಾಡಿ ತಂದು ಚೀಲ ಬದಲಾವಣೆ ಇಲ್ಲಿ ಮಾಡ್ತಾ ಇದ್ರು. ಆ ಬಳಿಕ 1,500 ರೂಪಾಯಿಗೆ ಆ ಒಂದು ಚೀಲವನ್ನ ಮಾರಾಟ ಮಾಡ್ತಾ ಇದ್ರು ಅನ್ನುವಂತಹ ಆರೋಪ ಕೂಡ ಇತ್ತು. ಸದ್ಯ ಇವತ್ತು ಬಂದಂತಹ ಡಿಆರ್ಐನ ಅಧಿಕಾರಿಗಳು ಅದನ್ನ ಸೀಸ್ ಮಾಡಿ ಆ ಒಂದು ಗೋಡಾವನ್ನ ಸೀಸ್ ಮಾಡಿ ಈಗ ಸದ್ಯ ಕಾನೂನು ಕ್ರಮಕ್ಕೆ ಮುಂದಾಗಿರುವಂತದ್ದು. ಪಿಎಂ ಸಬ್ಸಿಡಿಯಿಂದ ಯೂರಿಯಾವನ್ನ ರಾಜ್ಯ ಸರ್ಕಾರದ ಕೃಷಿ ಇಲಾಖೆಗೆ ವರ್ಗಾವಣೆ ಆಗುತ್ತೆ. ಆ ಒಂದು ಗೊಬ್ಬರವನ್ನ ನೇರವಾಗಿ ಕೃಷಿ ಇಲಾಖೆ ರೈತರಿಗೆ ಅಂದ್ರೆ ಜನರಿಗೆ ಕೊಡಬೇಕಾಗಿರುತ್ತೆ. ಆದ್ರೆ ಇಲ್ಲಿ ಅದನ್ನ ತಂದು ಇವರು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ರು ಅನ್ನುವಂತ ಒಂದು ಸುದ್ದಿ ಕೇಳಿ ಬರುತ್ತೆ. ಅದಾದ ಬಳಿಕ ಡಿಆರ್ಐ ಅಧಿಕಾರಿಗಳು ಬಂದು ಈಗ ಅದನ್ನ ಸೀಸ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಸುಮಾರು 2,000 ಕೆಜಿ ಯೂರಿಯಾ ಗೊಬ್ಬರವನ್ನ ಸೀಸ್ ಮಾಡಿ ಗೋಡಾವನ್ನ ಮಾಲೀಕರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ. ಸಿಗಬೇಕಾದ ಯೂರಿಯಾವನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿರೋದನ್ನ ಡಿಆರ್ಐ ಅಧಿಕಾರಿಗಳು ಗುರುತಿಸಿ ಜಪ್ತಿ ಮಾಡಿದ್ದಾರೆ. ಆ ಮೂಲಕ ಸರ್ಕಾರದಿಂದ ಸಿಗುವಂತ ಯೂರಿಯಾ ಕಾಳಸಂತೆಯಲ್ಲಿ ದಂಧೆಕೋರರ ಪಾಲಾಗ್ತಾ ಇತ್ತು. ಇದನ್ನ ರಿಪಬ್ಲಿಕ್ ಕನ್ನಡ ಭೇದಿಸಿದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಇತ್ತೀಚೆಗೆ ರಾಜ್ಯ ಸರ್ಕಾರದ ಆಡಳಿತದಲ್ಲಿ ಏನಾಗ್ತಿದೆ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗಿರುವಂತದ್ದು. ಕಾರಣ ಕಾನೂನು ಸುವ್ಯವಸ್ಥೆಯಲ್ಲೂ ಕೂಡ ಸರಿಯಾಗಿಲ್ಲ. ಅದಲ್ಲದೆ ಇತ್ತ ಅಕ್ರಮ ಅವ್ಯವಹಾರಗಳು ಕೂಡ ಜಾಸ್ತಿ ಆಗ್ತದೆ. ಸದ್ಯ ನಾವೀಗ ಬೆಂಗಳೂರಿನ ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯಲ್ಲಿ ತಾವು ದೃಶ್ಯಗಳಲ್ಲಿ ನೋಡಬಹುದು. ಇವತ್ತು ಮಧ್ಯಾಹ್ನ ಇಲ್ಲಿ ಒಂದು ಗೋಡಾವನ್ನಲ್ಲಿ ಅಕ್ರಮವಾಗಿ ಯೂರಿಯಾವನ್ನ ಕಾಳಸಂತೆಯಲ್ಲಿ ಯೂರಿಯಾ ಗೊಬ್ಬರವನ್ನ ಮಾರಾಟ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರುತ್ತೆ. ಅದಾದ ಬಳಿಕ ಡಿಆರ್ಐ ಅಧಿಕಾರಿಗಳು ಇಲ್ಲಿ ಬಂದು ಇದನ್ನ ಸೀಸ್ ಮಾಡಿರುವಂತಹ ಕೆಲಸವನ್ನ ಮಾಡಿರುವಂತದ್ದು. ಡಿಆರ್ಐ ಇಂದ ಗೋಡಾವನ್ ಮೇಲೆ ದಾಳಿ ಮಾಡಿ ಸುಮಾರು 2,000 ಕೆಜಿ ಯೂರಿಯಾವನ್ನ ಸೀಸ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಕೃಷಿ ಸಚಿವರು ಇದನ್ನ ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಇದು. ರೈತರಿಗೆ ಹಂಚಬೇಕಾಗಿರುವಂತಹ ಈ ಗೊಬ್ಬರವನ್ನ ಯೂರಿಯಾವನ್ನ ಅಕ್ರಮ ಸಾಗಾಟ ಮಾಡ್ತಿದ್ರು ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. 200 ರೂಪಾಯಿಗೆ ರೈತರಿಗೆ ಸಿಗಬೇಕಾಗಿದ್ದಂತಹ ಒಂದು ಯೂರಿಯಾವನ್ನ ಕಮರ್ಷಿಯಲ್ ಆಗಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರುತ್ತೆ. ಜೊತೆಗೆ ರೈತರ ಯೂರಿಯಾವನ್ನ ಕೃಷಿ ಇಲಾಖೆ ಮೂಲಕ ಕದ್ದು ತರುವಂತದ್ದು, ಜೊತೆಗೆ ಡೀಲ್ ಮಾಡಿ ತಂದು ಚೀಲ ಬದಲಾವಣೆ ಇಲ್ಲಿ ಮಾಡ್ತಾ ಇದ್ರು. ಆ ಬಳಿಕ 1,500 ರೂಪಾಯಿಗೆ ಆ ಒಂದು ಚೀಲವನ್ನ ಮಾರಾಟ ಮಾಡ್ತಾ ಇದ್ರು ಅನ್ನುವಂತಹ ಆರೋಪ ಕೂಡ ಇತ್ತು. ಸದ್ಯ ಇವತ್ತು ಬಂದಂತಹ ಡಿಆರ್ಐನ ಅಧಿಕಾರಿಗಳು ಅದನ್ನ ಸೀಸ್ ಮಾಡಿ ಆ ಒಂದು ಗೋಡಾವನ್ನ ಸೀಸ್ ಮಾಡಿ ಈಗ ಸದ್ಯ ಕಾನೂನು ಕ್ರಮಕ್ಕೆ ಮುಂದಾಗಿರುವಂತದ್ದು. ಪಿಎಂ ಸಬ್ಸಿಡಿಯಿಂದ ಯೂರಿಯಾವನ್ನ ರಾಜ್ಯ ಸರ್ಕಾರದ ಕೃಷಿ ಇಲಾಖೆಗೆ ವರ್ಗಾವಣೆ ಆಗುತ್ತೆ. ಆ ಒಂದು ಗೊಬ್ಬರವನ್ನ ನೇರವಾಗಿ ಕೃಷಿ ಇಲಾಖೆ ರೈತರಿಗೆ ಅಂದ್ರೆ ಜನರಿಗೆ ಕೊಡಬೇಕಾಗಿರುತ್ತೆ. ಆದ್ರೆ ಇಲ್ಲಿ ಅದನ್ನ ತಂದು ಇವರು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ರು ಅನ್ನುವಂತ ಒಂದು ಸುದ್ದಿ ಕೇಳಿ ಬರುತ್ತೆ. ಅದಾದ ಬಳಿಕ ಡಿಆರ್ಐ ಅಧಿಕಾರಿಗಳು ಬಂದು ಈಗ ಅದನ್ನ ಸೀಸ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಸುಮಾರು 2,000 ಕೆಜಿ ಯೂರಿಯಾ ಗೊಬ್ಬರವನ್ನ ಸೀಸ್ ಮಾಡಿ ಗೋಡಾವನ್ನ ಮಾಲೀಕರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ. ಸಿಗಬೇಕಾದ ಯೂರಿಯಾವನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿರೋದನ್ನ ಡಿಆರ್ಐ ಅಧಿಕಾರಿಗಳು ಗುರುತಿಸಿ ಜಪ್ತಿ ಮಾಡಿದ್ದಾರೆ. ಆ ಮೂಲಕ ಸರ್ಕಾರದಿಂದ ಸಿಗುವಂತ ಯೂರಿಯಾ ಕಾಳಸಂತೆಯಲ್ಲಿ ದಂಧೆಕೋರರ ಪಾಲಾಗ್ತಾ ಇತ್ತು. ಇದನ್ನ ರಿಪಬ್ಲಿಕ್ ಕನ್ನಡ ಭೇದಿಸಿದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ.
ಇತ್ತೀಚೆಗೆ ರಾಜ್ಯ ಸರ್ಕಾರದ ಆಡಳಿತದಲ್ಲಿ ಏನಾಗ್ತಿದೆ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗಿರುವಂತದ್ದು. ಕಾರಣ ಕಾನೂನು ಸುವ್ಯವಸ್ಥೆಯಲ್ಲೂ ಕೂಡ ಸರಿಯಾಗಿಲ್ಲ. ಅದಲ್ಲದೆ ಇತ್ತ ಅಕ್ರಮ ಅವ್ಯವಹಾರಗಳು ಕೂಡ ಜಾಸ್ತಿ ಆಗ್ತದೆ. ಸೊ ನಾವೀಗ ಬೆಂಗಳೂರಿನ ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯಲ್ಲಿ ತಾವು ದೃಶ್ಯಗಳಲ್ಲಿ ನೋಡಬಹುದು. ಇವತ್ತು ಮಧ್ಯಾಹ್ನ ಇಲ್ಲಿ ಒಂದು ಗೋಡಾವನ್ನಲ್ಲಿ ಅಕ್ರಮವಾಗಿ ಯೂರಿಯಾವನ್ನ, ಕಾಳಸಂತೆಯಲ್ಲಿ ಯೂರಿಯಾ ಗೊಬ್ಬರವನ್ನ ಮಾರಾಟ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿಬರುತ್ತೆ. ಅದಾದ ಬಳಿಕ DRI ಅಧಿಕಾರಿಗಳು ಇಲ್ಲಿ ಬಂದು ಇದನ್ನ ಸೀಸ್ ಮಾಡಿರುವಂತಹ ಕೆಲಸವನ್ನ ಮಾಡಿರುವಂತದ್ದು. DRI ಇಂದ ಗೋಡಾವನ್ ಮೇಲೆ ದಾಳಿ ಮಾಡಿ ಸುಮಾರು 2,000 ಕೆಜಿ ಯೂರಿಯಾವನ್ನ ಸೀಸ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಕೃಷಿ ಸಚಿವರು ಇದನ್ನ ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಇದು. ರೈತರಿಗೆ ಹಂಚಬೇಕಾಗಿರುವಂತಹ ಈ ಗೊಬ್ಬರವನ್ನ, ಯೂರಿಯಾವನ್ನ ಅಕ್ರಮ ಸಾಗಾಟ ಮಾಡ್ತಿದ್ರು ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. 200 ರೂಪಾಯಿಗೆ ರೈತರಿಗೆ ಸಿಗಬೇಕಾಗಿದ್ದಂತಹ ಒಂದು ಯೂರಿಯಾವನ್ನ ಕಮರ್ಷಿಯಲ್ ಆಗಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರುತ್ತೆ. ಜೊತೆಗೆ ರೈತರ ಯೂರಿಯಾವನ್ನ ಕೃಷಿ ಇಲಾಖೆ ಮೂಲಕ ಕದ್ದು ತರುವಂತದ್ದು, ಜೊತೆಗೆ ಡೀಲ್ ಮಾಡಿ ತಂದು ಚೀಲ ಬದಲಾವಣೆ ಇಲ್ಲಿ ಮಾಡ್ತಾ ಇದ್ರು. ಆ ಬಳಿಕ 1,500 ರೂಪಾಯಿಗೆ ಆ ಒಂದು ಚೀಲವನ್ನ ಮಾರಾಟ ಮಾಡ್ತಾ ಇದ್ರು ಅನ್ನುವಂತಹ ಆರೋಪ ಕೂಡ ಇತ್ತು. ಸದ್ಯ ಇವತ್ತು ಬಂದಂತಹ DRI ನ ಅಧಿಕಾರಿಗಳು ಅದನ್ನ ಸೀಸ್ ಮಾಡಿ, ಆ ಒಂದು ಗೋಡವನ್ನ ಸೀಸ್ ಮಾಡಿ ಈಗ ಸದ್ಯ ಕಾನೂನು ಕ್ರಮಕ್ಕೆ ಮುಂದಾಗಿರುವಂತದ್ದು. PM ಸಬ್ಸಿಡಿಯಿಂದ ಯೂರಿಯಾವನ್ನ ರಾಜ್ಯ ಸರ್ಕಾರದ ಕೃಷಿ ಇಲಾಖೆಗೆ ವರ್ಗಾವಣೆ ಆಗುತ್ತೆ. ಆ ಒಂದು ಗೊಬ್ಬರವನ್ನ ನೇರವಾಗಿ ಕೃಷಿ ಇಲಾಖೆ ರೈತರಿಗೆ, ಅಂದ್ರೆ ಜನರಿಗೆ ಕೊಡಬೇಕಾಗಿರುತ್ತೆ. ಆದ್ರೆ ಇಲ್ಲಿ ಅದನ್ನ ತಂದು ಇವರು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ರು ಅನ್ನುವಂತ ಒಂದು ಸುದ್ದಿ ಕೇಳಿ ಬರುತ್ತೆ. ಅದಾದ ಬಳಿಕ DRI ಅಧಿಕಾರಿಗಳು ಬಂದು ಈಗ ಅದನ್ನ ಸೀಸ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಸುಮಾರು 2,000 ಕೆಜಿ ಯೂರಿಯಾ ಗೊಬ್ಬರವನ್ನ ಸೀಸ್ ಮಾಡಿ ಗೋಡಾವನ್ನ ಮಾಲೀಕರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ. ಸಿಗಬೇಕಾದ ಯೂರಿಯಾವನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿರೋದನ್ನ DRI ಅಧಿಕಾರಿಗಳು ಗುರುತಿಸಿ ಜಪ್ತಿ ಮಾಡಿದ್ದಾರೆ. ಆ ಮೂಲಕ ಸರ್ಕಾರದಿಂದ ಸಿಗುವಂತ ಯೂರಿಯಾ ಕಾಳಸಂತೆಯಲ್ಲಿ ದಂಧೆಕೋರರ ಪಾಲಾಗ್ತಾ ಇತ್ತು. ಇದನ್ನ ರಿಪಬ್ಲಿಕ್ ಕನ್ನಡ ಭೇದಿಸಿದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಇತ್ತೀಚೆಗೆ ರಾಜ್ಯ ಸರ್ಕಾರದ ಆಡಳಿತದಲ್ಲಿ ಏನಾಗ್ತಿದೆ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗಿರುವಂತದ್ದು. ಕಾರಣ ಕಾನೂನು ಸುವ್ಯವಸ್ಥೆಯಲ್ಲೂ ಕೂಡ ಸರಿಯಾಗಿಲ್ಲ. ಅದಲ್ಲದೆ ಇತ್ತ ಅಕ್ರಮ ಅವ್ಯವಹಾರಗಳು ಕೂಡ ಜಾಸ್ತಿ ಆಗ್ತದೆ. ಸೊ ನಾವೀಗ ಬೆಂಗಳೂರಿನ ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯಲ್ಲಿ ತಾವು ದೃಶ್ಯಗಳಲ್ಲಿ ನೋಡಬಹುದು. ಇವತ್ತು ಮಧ್ಯಾಹ್ನ ಇಲ್ಲಿ ಒಂದು ಗೋಡಾವನ್ನಲ್ಲಿ ಅಕ್ರಮವಾಗಿ ಯೂರಿಯಾವನ್ನ, ಕಾಳಸಂತೆಯಲ್ಲಿ ಯೂರಿಯಾ ಗೊಬ್ಬರವನ್ನ ಮಾರಾಟ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರುತ್ತೆ. ಅದಾದ ಬಳಿಕ DRI ಅಧಿಕಾರಿಗಳು ಇಲ್ಲಿ ಬಂದು ಇದನ್ನ ಸೀಸ್ ಮಾಡಿರುವಂತಹ ಕೆಲಸವನ್ನ ಮಾಡಿರುವಂತದ್ದು. DRI ಇಂದ ಗೋಡಾವನ್ ಮೇಲೆ ದಾಳಿ ಮಾಡಿ ಸುಮಾರು 2,000 ಕೆಜಿ ಯೂರಿಯಾವನ್ನ ಸೀಸ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಕೃಷಿ ಸಚಿವರು ಇದನ್ನ ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಇದು. ರೈತರಿಗೆ ಹಂಚಬೇಕಾಗಿರುವಂತಹ ಈ ಗೊಬ್ಬರವನ್ನ, ಯೂರಿಯಾವನ್ನ ಅಕ್ರಮ ಸಾಗಾಟ ಮಾಡ್ತಿದ್ರು ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. 200 ರೂಪಾಯಿಗೆ ರೈತರಿಗೆ ಸಿಗಬೇಕಾಗಿದ್ದಂತಹ ಒಂದು ಯೂರಿಯಾವನ್ನ ಕಮರ್ಷಿಯಲ್ ಆಗಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರುತ್ತೆ. ಜೊತೆಗೆ ರೈತರ ಯೂರಿಯಾವನ್ನ ಕೃಷಿ ಇಲಾಖೆ ಮೂಲಕ ಕದ್ದು ತರುವಂತದ್ದು, ಜೊತೆಗೆ ಡೀಲ್ ಮಾಡಿ ತಂದು ಚೀಲ ಬದಲಾವಣೆ ಇಲ್ಲಿ ಮಾಡ್ತಾ ಇದ್ರು. ಆ ಬಳಿಕ 1,500 ರೂಪಾಯಿಗೆ ಆ ಒಂದು ಚೀಲವನ್ನ ಮಾರಾಟ ಮಾಡ್ತಾ